ನಾನೇನು ಮಾಡಿದ್ರು ಮಾಡ್ತೀನಿ, ನಾನು ಸಿಗಲಿಲ್ಲ ಅಂದ್ರೆ ಪರವಾಗಿಲ್ಲ, ಇನ್ನೊಬ್ರಿಗೂ ಸಿಗಬಾರ್ದು ಅಂತಿತ್ತು. ಅದೇ ಒಂದು ಹುಡುಗ ಏನಾದರೂ ಮಾಡ್ಬಿಟ್ಟ ಅಂದರೆ ಹುಡುಗಿಯೋ ಕಂಪ್ಲೇಂಟ್ ಕೊಟ್ಟ ಅಂದರೆ ಅಷ್ಟು ಸೀರಿಯಸ್ ಆ್ಯಕ್ಷನ್ ತೊಗೊತಾರೆ. ಅದೇ ಹುಡುಗನಿಗೆ ಅಂದರೆ ಏನೂ ಇಲ್ಲ. ಯಾರೇ ಲವ್ ಮಾಡಬೇಕಾ ಅವನಿಗೆ ಬ್ಯಾಕ್ಗ್ರೌಂಡ್ ತಿಳ್ಕೊಬೇಕು. ಅವನಿಗೆ ಏನು ಕೆಲಸ ಮಾಡ್ತಾನೋ ಇಲ್ವೋ ಏನೂ ತಿಳ್ಕೊಳಲ್ಲ. ಲವ್ ಬ್ಲಾಕ್ ಮಾಡ್ಕೊಂಡವಳೆ, ನನ್ನ ಹತ್ರ ಮಾತಾಡಲಿಲ್ಲ, ಆ ಕೋಪಕ್ಕೆ ಬಂದು ನಾನು ಮಾಡಿದೆ ಅಂತ. ಸರ್, ಇವಾಗ ಇತ್ತೀಚಿನ ದಿನಗಳಲ್ಲಿ ನೇಹ, ಅಂಜಲಿ, ಇವಾಗ ಇತ್ತೀಚೆಗೆ ವಿದ್ಯಾ, ಪ್ರಬುದ್ಯ ಅಂತೆಲ್ಲ ಇವಾಗ ಕೊಲೆ ಮಾಡ್ತಿದ್ದಾರೆ. ಸೊ ಅದ್ರ ಬಗ್ಗೆ ನೀವು ಏನು ಹೇಳ್ತೀರಿ ಸರ್? ಅಂದರೆ ಲವ್ ಅನ್ನೋ ಒಂದು ವಿಷಯ ಇಟ್ಕೊಂಡು ಈ ಥರ ಕೊಲೆ ಮಾಡೋದು ಎಷ್ಟು ಸರಿ ಇಲ್ಲ. ಅಂದರೆ ಇದು ಲವ್ ಮಾಡೋರ್ಗು ಯೋಚನೆ ಇರಬೇಕು, ಮಾಡೋರ್ಗೂ ಯೋಚನೆ ಇರಬೇಕು. ಲವ್ ಮಾಡೋವಾಗ ಅವ್ರ ಜೊತೆ ಓಡಾಡ್ತಾರೆ, ಎಲ್ಲ ಮಾಡ್ತಾರೆ. ಆಮೇಲೆ ಏಕ್ದಮ್ ಅವ್ರ ಕೈ ಕೊಡ್ತಾರೆ. ಅವ್ರಿಗೆ ಒಂದು ಮನುಷ್ಯ, ಒಂದು ಹುಡುಗ ಆದಮೇಲೆ ಒಂದು ಯಾರಿಗೇ ಆಗಲಿ ಅವ್ರಿಗೆ ಮನುಷ್ಯನ ಒಂದು ಏನೋ ರೋಷ ಅನ್ನೋದು ಬರುತ್ತೆ. ನಾನೇನು ಮಾಡಿದ್ರು ಮಾಡ್ತೀನಿ, ನಾನು ಸಿಗಲಿಲ್ಲ ಅಂದ್ರೆ ಪರವಾಗಿಲ್ಲ, ಇನ್ನೊಬ್ರಿಗೂ ಸಿಗಬಾರ್ದು ಅಂತೈತಿ. ಅದೇ ಒಂದು ಹುಡುಗ ಏನಾದರೂ ಮಾಡಿಬಿಟ್ಟ ಅಂದರೆ ಹುಡುಗಿಯೋ ಕಂಪ್ಲೇಂಟ್ ಕೊಟ್ಟ ಅಂದರೆ ಅಷ್ಟು ಸೀರಿಯಸ್ ಆ್ಯಕ್ಷನ್ ತೊಗೊತಾರೆ. ಅದೇ ಹುಡುಗನಿಗೆ ಅಂದರೆ ಏನೂ ಇಲ್ಲ, ಅವ್ರ ಮನಸ್ಸು ಒಂಥರ ಇದೇ ಆಗೋಗುತ್ತೆ. ಅದರಿಂದ ಇದೆಲ್ಲ ನಡೀತಾ ಇರ್ತದೆ. ಇದಕ್ಕೆ ಒಂದು ಸೊಲ್ಯೂಷನ್ ಅನ್ನೋದು ಹೆಂಗೆ ಕಂಡುಹಿಡಿಯೋದು ಅನ್ನೋದೇ ಅರ್ಥವೇ ಆಗಲ್ಲ. ಈಗಿನ ಜನ್ರೇಷನಲ್ಲಿ ಹೇಳಬೇಕು ಅಂದರೆ ಮನುಷ್ಯನ ಮನಸ್ಥಿತಿ ಹೆಂಗಿದೆ, ಯಾರು ತಿಳಿದಿದೆ, ಹುಡುಗರು ಎಸ್ಪೆಷಲಿ ಹುಡುಗರು ಅವ್ರ ಮೆಂಟ್ಯಾಲಿಟಿ ಹೆಂಗಿರುತ್ತೆ ಅಂತ ಏನು ಹೇಳೋಕ್ಕೆ ಬರಲ್ಲ ನಮಗೆ. ಆ ಥರ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಸೊ ಇವಾಗ ಈ ರೀತಿ ಅಂದರೆ ಈ ರೀತಿ ಕೊಲೆ ಮಾಡಬೇಕಾದಾಗ ಅಂದರೆ ಅವ್ರು ಇಂಟೆನ್ಷನಲಿ ಮಾಡಲ್ಲ, ಈ ಥರ ಬರ್ತಾ ಇದ್ದಾರೆ ಅಂತಂದಾಗ ಹುಡುಗಿರು ಏನು ಎಚ್ಚೆತ್ಕೊಳ್ಬೇಕು ಸರ್? ಅಂದರೆ ಸೆಲ್ಫ್ ಡಿಫೆನ್ಸ್ ಅಂತಂದರೆ ನೀವು ಹೇಗೆ ಹೇಳ್ತೀರಿ? ಫಸ್ಟ್ ಅವ್ರು ಮಾಡುವಾಗ ಯಾರೇ ಲವ್ ಮಾಡಬೇಕಾ ಅವನಿಗೆ ಬ್ಯಾಕ್ಗ್ರೌಂಡ್ ತಿಳ್ಕೊಬೇಕು. ಏನು ಬ್ಯಾಕ್ಗ್ರೌಂಡ್ ತಿಳ್ಕೊಳಲ್ಲ, ಏನೂ ಇಲ್ಲ. ಅವನಿಗೇನು ಕೆಲಸ ಮಾಡ್ತಾನೋ ಇಲ್ವೋ ಏನೂ ತಿಳ್ಕೊಳಲ್ಲ. ಲವ್ ಅದೇನು ಲವ್ ಅಲ್ಲ, ಅದು ಏನಿದೆಯೋ ಗೊತ್ತಿಲ್ಲ. ನಾನು ನೋಡ್ದಂಗೆ ಈ ಲವ್ ಮಾಡಬೇಕು. ಲವ್ ಅಂಥದ್ದೆಲ್ಲ ಮಾಡೋ ಒಂದು ರೀತಿಯಲ್ಲಿ ಒಳ್ಳೆಯದೇ ಅದು ಈಗಿನ ಇದಕ್ಕೆ. ಆದರೆ ಲವ್ ಅಂದರೆ ಈ ಪರಿಸ್ಥಿತಿಗೆ ಬರುತ್ತೆ ಅಂದರೆ ನಾವು ಏನು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ. ಮನುಷ್ಯನ ಮನಸ್ಥಿತಿ ಹೆಂಗಿರುತ್ತೆ ಅಂತಲೇ ಇವಾಗ ಲೆಕ್ಕ ಹಾಕೊಳ್ಳಿ. ಆ ಹುಡುಗ ನೆನ್ನೆ ಮಾತಾಡಿದ್ದಾನೆ, ಅವನು ಅವಳೆ ಅಂಜಲಿ, ನಾನು ಫೋನ್ ಪೇ ಮಾಡಿದ್ದೀನಿ, ಅವಳಿಗೆ ದುಡ್ಡು ಕಳಿಸಿದ್ದೀನಿ. ನೆಕ್ಸ್ಟ್ ಡೇ ಅವಳು ಬ್ಲಾಕ್ ಮಾಡ್ಕೊಂಡವಳೆ, ನನ್ನ ಹತ್ರ ಮಾತಾಡಲಿಲ್ಲ, ಆ ಕೋಪಕ್ಕೆ ಬಂದು ನಾನು ಮಾಡಿದೆ ಅಂತ. ಏನಿಲ್ಲ, ಈಗ ಯಾರ್ದು ತಪ್ಪು ಅಂತ ಹೇಳೋಣ. ಇವಾಗ ನೀವೇ ಹೇಳಿ, ನಮ್ಮ ಹುಡುಗನ ಕಡೆ ತಪ್ಪ, ಹುಡುಗಿ ತಗೊಳ್ಳೋ ತಪ್ಪ? ಹುಡುಗಿರು ಯಾವ ರೀತಿ ಇರಬೇಕು ಸರ್? ಅಂದರೆ ಯಾವ ಥರ ಅವರು ಸೆಲ್ಫ್ ಡಿಫೆನ್ಸ್ಗೋಸ್ಕರ ಇವಾಗ ಅವ್ರು ಬರ್ತಾ ಇದ್ದಾರೆ, ನೀನು ಸಾಯಿಸ್ತಾರೆ ಅನ್ನೋದು ಬೇಕಾದ್ರೆ ಅವ್ರು ಹೆಂಗೆ ಇರೋಕ್ಕೆ ಸಾಧ್ಯ? ಏನು ಮಾಡಬೇಕು? ಅವ್ರು ಏನು ಆ್ಯಕ್ಷನ್ ಕೊಡಬೇಕು? ಏನು ಆ್ಯಕ್ಷನ್ ಮೇಡಮ್? ಪಾಪ ಹೆಂಗಸರು ಅಂದರೆ ಅಬಲೆ ಇರುವಂಥ ಪಾಪ ಅವ್ರ ಕೈಯಲ್ಲಿ ಏನಾಗುತ್ತೆ ಹೇಳಿ? ಹೆಂಗಸು ಅಂದರೆ ಒಬ್ಬ ಗಂಡಸನ್ನ ಎದುರು ನಿಲ್ಸೋಕೆ ಆಗಲ್ಲ. ಏನೋ ಎಲ್ಲ ಒಬ್ಬೊಬ್ಬರು ಎದುರು ನಿಲ್ಲಿಸ್ತಾರೆ. 90% 95% ಹೆಂಗಸರು ಆಗಲಿ, ಹುಡುಗಿರೇ ಆಗಲಿ, ಯಾರೇ ಆಗಲಿ, ಅವ್ರಿಗೆ ಎದುರು ನಿಲ್ಸೋಕೆ ಆಗಲ್ಲ. ಆಗಲ್ಲ.